ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಜೂನ್ ಮಾಸದಲ್ಲಿ ಗ್ರಹಗಳ ಸಂಚಾರ ಪ್ರಭಾವ 12 ರಾಶಿಗಳಿಗೆ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ಗ್ರಹಗಳಲ್ಲಿಯೇ ಮುಖ್ಯ ಗ್ರಹವಾದಂತಹ ಸೂರ್ಯ ಗ್ರಹ ವೃಷಭ ರಾಶಿಯಲ್ಲಿ ಮತ್ತು ಮಿಥುನ ರಾಶಿಯಲ್ಲಿ ಸಂಚಾರ, ಶುಕ್ರ ಗ್ರಹ ಮಿಥುನ ರಾಶಿಯಲ್ಲಿ ಕಟಕ ರಾಶಿಯಲ್ಲಿ ಸಂಚಾರ, ಬುಧ ಗ್ರಹ ಮಿಥುನ ರಾಶಿಯಲ್ಲಿ ಕಟಕ ರಾಶಿಯಲ್ಲಿ ಸಂಚಾರ, ಕುಜಗ್ರಹ ಮೇಷ ರಾಶಿಯಲ್ಲಿ ಮತ್ತು ವೃಷಭ ರಾಶಿಯಲ್ಲಿ ಸಂಚಾರ, ಶನಿಗ್ರಹ ರೇವತಿ ನಕ್ಷತ್ರ ಮೀನ ರಾಶಿಯಲ್ಲಿ ಸಂಚಾರ, ಗುರುಗ್ರಹ ಪುನರ್ವಸು ನಕ್ಷತ್ರ ಕಟಕ ರಾಶಿಯಲ್ಲಿ ಸಂಚಾರ, ಮಕ ನಕ್ಷತ್ರದಲ್ಲಿ ಕೇತುಗ್ರಹ ಸಿಂಹ ರಾಶಿಯಲ್ಲಿ ಸಂಚಾರ, ಶತಭಿಷ ನಕ್ಷತ್ರದಲ್ಲಿ ಕುಂಭ ರಾಶಿಯಲ್ಲಿ ರಾಹುಗ್ರಹ ಸಂಚಾರ ಆಗಲಿದ್ದು, ಜೂನ್ ಮಾಸದಲ್ಲಿ ಗ್ರಹಗಳ ಪ್ರಭಾವ ಸಂಚಾರ 12 ರಾಶಿಗಳಿಗೆ ಯಾವ ಫಲವನ್ನು ನೀಡುತ್ತವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ಜ್ಯೋತಿಷ್ಯದ ಫಲಗಳನ್ನು ತಿಳಿಯ ಬಯಸುವಂತಹ ವ್ಯಕ್ತಿಗಳಲ್ಲಿ ಕೆಲವು ವ್ಯಕ್ತಿಗಳು ಬಹಳ ಮುಖ್ಯವಾದಂತಹ ಒಂದು ಪ್ರಶ್ನೆಯ ಬಗ್ಗೆ ಆಗಾಗ ಕೇಳೋದಿದೆ. ಕಳೆದ ಮಾಸದಲ್ಲಿ 3-4 ಜನರು ಇದೇ ಪ್ರಶ್ನೆಯ ಬಗ್ಗೆ ಭಾವನಾತ್ಮಕವಾಗಿ ನನ್ನಲ್ಲಿ ಪ್ರಶ್ನಿಸಿರೋದ್ರಿಂದ ಏನು ಅಂದ್ರೆ, ನಿಮ್ಮ ಜೀವನದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಯಾವ ದೇವತೆಯನ್ನ ನೀವು ಪೂಜಿಸಬೇಕು, ಯಾವ ದೇವತಾ ಅನುಷ್ಠಾನದಲ್ಲಿ ಭಕ್ತಿಯನ್ನ, ಪ್ರಾರ್ಥನೆಯನ್ನ, ಮಂತ್ರ ಸಿದ್ಧಿಯನ್ನ ಇವೆಲ್ಲವನ್ನ ಮಾಡಿಕೊಳ್ಬೇಕು ಅನ್ನುವಂತಹ ಪ್ರಶ್ನೆಯನ್ನ ಕೆಲವು ಸಂದರ್ಭದಲ್ಲಿ ಬಹಳ ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬುವಂತಹ ವ್ಯಕ್ತಿಗಳು ಪ್ರಶ್ನಿಸೋದು ಇದೆ. ಅದಕ್ಕೆ ನಾನು ಇಲ್ಲಿ ಕೆಲವು ವಿಷಯಗಳಿಂದ ನಿಮಗೆ ಸರಿಯಾದ ಕ್ಲಾರಿಟಿ ಸಿಗಬಹುದು. ಕೆಲವು ಸಂದರ್ಭದಲ್ಲಿ ನಿಮ್ಮ ಸುತ್ತಮುತ್ತಲೇ ಕೆಲವು ಸೂಕ್ಷ್ಮವಾದಂತಹ ರಹಸ್ಯಗಳು ಇರುತ್ತೆ, ನಿಗೂಢವಾದಂತಹ ವಿಷಯಗಳಿರುತ್ತೆ. ಆಲೋಚಿಸಿ ನಿರ್ಧರಿಸಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೇನೆ. ನಾನು ತಿಳಿಸುವಂತಹ ವಿಷಯದಲ್ಲಿ ನಿಮಗೆ ಅನ್ನಿಸಬಹುದು, ಏನು ಇಷ್ಟೊಂದು ದೇವತಾ ಶಕ್ತಿಗಳನ್ನು ನೋಡುವಂತಹ ಸಾಮರ್ಥ್ಯ ಇವರಲ್ಲಿ ಇದೆಯಾ ಅಂತ. ಖಂಡಿತವಾಗಿಯೂ ಈಗಿನ ಒಂದು ಕಾಲದಲ್ಲಿಯೂ ಆ ಸಾಮರ್ಥ್ಯವನ್ನು ಹೊಂದಬಹುದು. ಆದರೆ ಆ ಸಾಮರ್ಥ್ಯ ಯಾರಿಗಿರುತ್ತೆ ಅಂಥವರಿಗೆ ಮಾತ್ರ ದೇವತಾ ಶಕ್ತಿಗಳನ್ನು ನಿತ್ಯ ನೋಡುವಂತಹ ಭಾಗ್ಯ ಮತ್ತು ಅದೃಷ್ಟ ಇವೆಲ್ಲವೂ ಅವರ ಜೀವನದಲ್ಲಿ ಇರುತ್ತೆ. ಇಲ್ಲಿ ಜ್ಯೋತಿಷಿಗಳಿಗೆ, ಜ್ಯೋತಿಷ್ಯ ಶಾಸ್ತ್ರ ಮತ್ತು ಜ್ಯೋತಿಷಿಗಳಿಗೆ ರಹಸ್ಯವಾದ ಜ್ಞಾನ ಮತ್ತು ರಹಸ್ಯವಾದಂತಹ ವಿಷಯಗಳ ಗೋಚಾರ ತಿಳಿಯುವಂತಹ ಸಾಮರ್ಥ್ಯ ಹಿಂದಿನ ಕಾಲದಿಂದಲೂ ಇತ್ತು. ಇದರಲ್ಲಿ ಯಾವ ವಿಶೇಷತೆಯೂ ಇಲ್ಲ. ಆದರೆ ಈ ಕಲಿ ಯುಗದಲ್ಲಿ ಅದು ವಿರಳವಾಗಿದೆ ಅಷ್ಟೇ. ಹಾಗಾಗಿ ಇದು ಸಾಮಾನ್ಯವೇ ಆಗಿದೆ ಜ್ಯೋತಿಷಿಗಳಲ್ಲಿ. ಇದರ ಬಗ್ಗೆ ಹೆಚ್ಚು ನನ್ನಲ್ಲಿ ಪ್ರಶ್ನೆಗಳನ್ನು ಮಾಡಬೇಡಿ ಮತ್ತು ಅದಕ್ಕೆ ಬೇಡದ ಕಮೆಂಟ್ಗಳನ್ನು ಮಾಡಬೇಡಿ. ಆದರೆ ಕ್ಲಾರಿಟಿಯನ್ನು ಮಾತ್ರ ನಾನು ಕೊಡ್ತಾ ಇದ್ದೇನೆ. 2016ರಲ್ಲಿ ತುಮಕೂರಿನ ಪ್ರತಿಷ್ಠಿತವಾದ ಕುಟುಂಬ, ವಿದ್ಯಾವಂತರ ಕುಟುಂಬವೊಂದು ನನ್ನ ಮನೆಗೆ ಬರ್ತಾರೆ. ಬಂದಂತಹ ವಿಷಯ, 3 ಮಕ್ಕಳಿರ್ತಾರೆ. ಒಬ್ಬರು ಮೆಡಿಕಲ್ ಮಾಡ್ತಾ ಇರ್ತಾರೆ, ಇನ್ನೊಬ್ಬರು PU ಹಂತ, ಇನ್ನೊಬ್ಬರು ಹೈಸ್ಕೂಲ್ ಹಂತದಲ್ಲಿ ಈ ಮಕ್ಕಳಿರ್ತಾರೆ. ಇವರ ವಿದ್ಯಾಭ್ಯಾಸ ಸಲುವಾಗಿ ಬಂದಿರ್ತಾರೆ. ಅಂದಿನಿಂದ ಅವರಿಗೆ ತಿಳಿಸಿದಂತಹ ವಿಷಯಗಳು, ಭವಿಷ್ಯದಲ್ಲಿ ನಡೆದಂತಹ ವಿಷಯಗಳು, ನಾನು ಬರೆದುಕೊಟ್ಟಂತಹ ಎಲ್ಲ ವಿಷಯಗಳು ಸತ್ಯವಾಗಿರುವುದಕ್ಕೆ ಆಗಾಗ ನನ್ನಿಂದ ಮತ್ತೆ ಮತ್ತೆ ಅವರು ಸಲಹೆಯನ್ನು ಪಡಿತಾ ಇರ್ತಾರೆ. 2022ಕ್ಕೆ ಮತ್ತೆ ನನ್ನ ಕಚೇರಿಗೆ ಭೇಟಿಯನ್ನ ನೀಡುತ್ತಾರೆ. ಅವರು ಬಂದಂತಹ ವಿಷಯ ಏನಂದ್ರೆ, ಮಗಳ ವಿವಾಹ ಸಂಬಂಧಪಟ್ಟಂತಹ ವಿಷಯ ಆಗಿರುತ್ತೆ. ಈ ಹಿಂದೆ 6-7 ವರ್ಷಗಳ ಹಿಂದೆಯೇ ನಾನು ಅವರಿಗೆ ಬರೆದುಕೊಟ್ಟಂತಹ ವಿಷಯದಲ್ಲಿ ಏನಿತ್ತು ಅಂದರೆ, ಮಗಳ ವಿವಾಹ ನಿಧಾನ ಆಗುತ್ತೆ ಅನ್ನುವಂತಹ ಬರವಣಿಗೆಯನ್ನು ಬರೆದು ಕೊಟ್ಟಿರ್ತೇನೆ. ಅದನ್ನು ತೆಗೆದುಕೊಂಡು ಬಂದು ಕೇಳ್ತಾರೆ, ಇದನ್ನೇನಾದರೂ ಬದಲಿಸಬಹುದಾ ಅಂತ, ಇದಕ್ಕೇನಾದರೂ ವಿಷಯಗಳನ್ನು ತಿಳಿಸಿ ಅಂತ. ನೋಡಿ, ವಿಧಿ ಮತ್ತು ಕಾಲವನ್ನು, ಆಗಬಹುದಾದ ವಿಷಯಗಳನ್ನು ಯಾವ ಕಾಲದಲ್ಲಿ ಆಗಬೇಕೋ ಅದು ಆಗಿಯೇ ಆಗುತ್ತೆ. ಯಾವ ಜ್ಯೋತಿಷಿಗಳು ಬದಲಾಯಿಸಲು ಸಾಧ್ಯವಿಲ್ಲ.
ಆದರೆ ಅದಕ್ಕಿರುವಂತಹ ಕಾಲವನ್ನು ಗುರುತಿಸುವುದು ಮತ್ತು ಆಗಬಹುದಾದಂತಹ ವಿಷಯಗಳಿಗೆ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಅದರ ಸಂಬಂಧಪಟ್ಟಂತೆ ವಿಷಯವನ್ನು ನಾನು ಆಗಾಗಲೇ ತಿಳಿಸಿರ್ತೇನೆ. ಮಗಳನ್ನು ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಿಸಿ ಮೆಡಿಕಲ್ ನಂತರ PGಯನ್ನು ಮಾಡಿಸಿ ಕಾಲ ವ್ಯರ್ಥ ಆಗೋದಿಲ್ಲ ಅಂತ ತಿಳಿಸಿರ್ತೇನೆ. ಆದರೂ ವಿವಾಹ ಕಾಲವನ್ನು ತಿಳಿಯುವ ಒಂದು ವಿಷಯವಾಗಿ ನನ್ನ ಕಚೇರಿಗೆ ಫಲಪುಷ್ಪ ತಾಂಬೂಲ ಸಹಿತವಾಗಿ ಅವರು ಬರ್ತಾರೆ. ಬಂದಂತಹ ಆ ಕಾಲದಲ್ಲಿ ನಾವು ಶಾಸ್ತ್ರದ ಒಂದು ಚಿಂತನೆಯಲ್ಲಿ ನನಗೆ ಪ್ರಥಮ ಹಂತದಲ್ಲಿ ಅವರ ಒಂದು ರಹಸ್ಯವಾದಂತಹ ವಿಷಯ ಗೋಚಾರ ಆಗಲಿಕ್ಕೆ ಆರಂಭ ಆಗುತ್ತೆ. ಅದು ಏನಂದರೆ ಅವರ ಮನೆಯ ಮುಂದೆ ಗೇಟಿನ ಮುಂದೆ ರೋಡ್ ಇರುತ್ತೆ. ಅವರ ಆ ಗೇಟ್ ಏನಿದೆ ಅದರ ಒಂದು ಸ್ಥಳದಲ್ಲಿಯೇ ಬಹಳ ಸುಂದರವಾದಂತಹ ದೇವತಾ ರೂಪ ಗೋಚಾರ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಅದು ಶ್ರೀ ಮಹಾವಿಷ್ಣುವಿನ ರೂಪ ಆಗಿರುತ್ತೆ. ಶ್ರೀ ಮಹಾವಿಷ್ಣು ಆ ಸ್ಥಳದಲ್ಲಿ ಅವರು ಕುಳಿತೂ ಇರೋದಿಲ್ಲ, ಮಲಗಿಯೂ ಇರೋದಿಲ್ಲ. ಅಂದರೆ ಅರ್ಧ ಕುಳಿತಂತೆ ಅರ್ಧ ಮಲಗಿದಂತೆ ಸಂಪೂರ್ಣ ಜಾಗೃತಾವಸ್ಥೆಯಲ್ಲಿ ಆ ಧ್ಯಾನಾವಸ್ಥೆಯಲ್ಲಿ ಅವರ ಗೋಚಾರ ಬಹಳ ಸುಂದರವಾದಂತಹ ಆಕಾರ ರೂಪದೊಂದಿಗೆ ಅವರ ಆ ಚಿತ್ರಣ ಗೋಚರಿಸಲಿಕ್ಕೆ ಆರಂಭ ಆಗುತ್ತೆ. ಆಗ ಅವರನ್ನು ನಾನು ಪ್ರಶ್ನಿಸ್ತೇನೆ. ಇದರ ಬಗ್ಗೆ ಅವ್ರಿಗೇನು ತಿಳಿದಿರೋದಿಲ್ಲ. ನನಗೆ ತಿಳಿದಿರುತ್ತೆ ಅವರ ಮನೆ ದೇವರು ಕಾಲಭೈರವೇಶ್ವರ. ಇವರ ಮನೆಯಲ್ಲಿ ಶಿವಶಕ್ತಿಯನ್ನ ಪೂಜಿಸಲಾಗ್ತಾ ಇರುತ್ತೆ. ಇವರ ಇಷ್ಟ ದೇವರು ಶ್ರೀ ಮಹಾಗಣಪತಿ ಆಗಿರ್ತಾರೆ. ಯಾರು ಸದಸ್ಯರು, ಅವರ ಕುಟುಂಬದ ಸದಸ್ಯರು ಯಾರು ಶ್ರೀ ಮಹಾವಿಷ್ಣುವನ್ನ ಪೂಜಿಸ್ತಾ ಇರೋದಿಲ್ಲ. ಆದರೆ ಈ ವೈಬ್ರೇಷನ್ನು ಅವರಿಗೆ ಗೊತ್ತಿಲ್ಲ. ನಾನು ಇದರ ಒಂದು ವಿಷಯವನ್ನ ಹೇಗೆ ಅನ್ನುವಂತಹ ಒಂದು ತಿಳಿಯಲು ಆದಾಗ ಆ ಕರ್ಮಸ್ಥಾನಕ್ಕೆ ಅಲ್ಲಿ ಬ್ರಾಹ್ಮಣರ ಸಂಬಂಧ ಬರುತ್ತೆ, ಕರ್ಮ ಕಾರ್ಯಗಳ ವಿಷಯದಲ್ಲಿ. ಆಗ ಅವರನ್ನು ಪ್ರಶ್ನಿಸ್ತೇನೆ, ಬ್ರಾಹ್ಮಣರಿಗೂ ನಿಮಗೂ ಏನಾದರೂ ಸಂಬಂಧ ಇದೆಯಾ, ಯಾವುದಾದರೂ ವಿಷಯಗಳು ನಿಮ್ಮ ಮತ್ತು ಅವರ ನಡುವೆ ನಡೆದಿದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತೇನೆ. ಆ ಕಾಲದಲ್ಲಿ ಅವರು ಹೇಳ್ತಾರೆ, ನಾವು ವಾಸವಿರುವಂತಹ ಮನೆ ಬ್ರಾಹ್ಮಣರದೇ ಆಗಿದೆ ಅಂತ. ಅಂದರೆ ಆ ಮನೆಯನ್ನ ಬ್ರಾಹ್ಮಣರಿಂದ ಇವರು ತೆಗೆದುಕೊಂಡಿರ್ತಾರೆ. ಅದರಲ್ಲಿಯೂ ಮುಂದುವರೆದು ವಿಷಯ ತಿಳಿದಾಗ ಅದು ವೈಷ್ಣವ ಬ್ರಾಹ್ಮಣರದಾಗಿರುತ್ತೆ. ಮತ್ತು ಆ ಮನೆಯಲ್ಲಿ ಬಹಳ ಒಂದು ಪಾಸಿಟಿವ್ ಆಗಿ ಆ ದೇವತೆಯ ಆರಾಧನೆ ಆಗಿರುತ್ತೆ. ಹೋಮ ಯಜ್ಞಗಳು ನಡೆದಿರುತ್ತೆ. ಮತ್ತು ವಿಶೇಷ ದಿನಗಳಲ್ಲಿ, ವಾರದಲ್ಲಿ ಮತ್ತು ಮಾಸದಲ್ಲಿ ಸುಮಂಗಲಿಯರೆಲ್ಲ ಸೇರಿ ಭಜನೆಗಳನ್ನು ಮಾಡ್ತಾ ಇರ್ತಾರೆ. ಭಜನಾ ಮಂಡಳಿಯವರು ಬಂದು ಭಜನೆಯನ್ನು ಮಾಡ್ತಾ ಇರ್ತಾರೆ. ಅಲ್ಲಿ ಏನಾಗಿರುತ್ತೆ, ಶ್ರೀ ಮಹಾವಿಷ್ಣುವಿನ ಎನರ್ಜಿ ಕ್ರಿಯೇಟ್ ಆಗಿರುತ್ತೆ. ಆದರೆ ಈ ಮನೆಯನ್ನು ತೆಗೆದುಕೊಂಡಂತಹ ಇವರು ಅಲ್ಲಿ ಕಾಲಭೈರವ ಶಿವಶಕ್ತಿಯ ಆರಾಧನೆಯನ್ನ ಆರಂಭಿಸ್ತಾರೆ. ಯಾವುದೇ ಪೂಜೆಯು ಶ್ರೀ ಮಹಾವಿಷ್ಣುವಿಗೆ ಇವರಿಂದ ಸಿಗೋದಿಲ್ಲ, ಪ್ರಾರ್ಥನೆಯೂ ಸಿಗೋದಿಲ್ಲ. ಹೀಗಿರುತ್ತೆ ನೋಡಿ. ಇಂತಹ ಕಾಲದಲ್ಲಿ ಏನಾಗುತ್ತೆ ಅಂದರೆ ದೇವತಾ ಕೋಪಗಳಿಗೆ ಕುಟುಂಬಗಳು ಒಳಗಾಗಬೇಕಾಗತ್ತೆ. ನೋಡಿ, ಇವೆಲ್ಲವೂ ಕೆಲವು ವಿಷಯಗಳು ನಿಮ್ಮ ಒಂದು ತಿಳುವಳಿಕೆಗೆ ಬಾರದೆ ಇರುವಂತಹ ವಿಷಯಗಳು. ಅವರ ಒಂದು ಜಾತಕದ ಪ್ರಕಾರವೂ ಇಲ್ಲ, ಮನೆ ದೇವರು ಇಲ್ಲ, ಕುಲದೇವರು ಇಲ್ಲ, ಇಷ್ಟ ದೇವರು ಇಲ್ಲ. ಆದರೆ ಅವರ ಭಾಗ್ಯದಲ್ಲಿ ಅವರ ಜೀವನದ ಈ ಒಂದು ಜೀವನ ಸಂಪೂರ್ಣವಾದ ಸಮಸ್ತವಾದಂತಹ ಈ ಬದುಕಿನಲ್ಲಿ ಆ ದೇವರು ಅವರಿಗೆ ಬಂದು ಸೇರಿರುವುದು ಮತ್ತು ಆ ದೇವರ ವೈಬ್ರೇಷನ್ ಇರುವ ಸ್ಥಳದಲ್ಲಿ ಕ್ರಿಯೇಟ್ ಆಗಿರುವುದು ಮತ್ತು ಅವರಿಗೆ ಅನುಗ್ರಹಿಸುವುದಕ್ಕೆ ಆ ದೇವರು ಇವರಿಂದ ಪೂಜೆಯನ್ನ ಪಡೆದುಕೊಳ್ಳುವುದಕ್ಕೆ ಈ ರೀತಿಯಲ್ಲಿ ಕಾಣಿಸ್ತಾ ಇರುವಂಥದ್ದು. ಇದೆಲ್ಲವನ್ನ ನಾವು ತಿಳಿಬಹುದು. ಆಗ ಅವರಿಗೆ ತಿಳಿಸ್ತೇನೆ, ಶ್ರೀ ಮಹಾವಿಷ್ಣುವಿಗೆ ಸಂಬಂಧಪಟ್ಟಂತೆ ಹೋಮಗಳನ್ನು ಮಾಡಬೇಕು, ಪೂಜೆಗಳನ್ನು ಮಾಡಬೇಕು ಮತ್ತು ಅದೇ ಸ್ತ್ರೀಯರನ್ನ ಕರೆಸಿ ಆ ಭಜನಾ ಮಂಡಳಿಯಿಂದ ಭಜನೆಗಳನ್ನು ಮಾಡಿಸಬೇಕು ಅನ್ನೋದನ್ನ ನಾನು ತಿಳಿಸ್ತೇನೆ. ಅದರ ಆರಂಭ ಅಧಿಕ ಮಾಸದಲ್ಲಿ ಆರಂಭ ಆಗುತ್ತೆ.
ಬಹಳ ಒಂದು ಸಂತೋಷಕರವಾಗಿ ಅವರು ಪೂಜೆಗಳನ್ನು ಆರಂಭಿಸ್ತಾರೆ. ನೋಡಿ, ಮನೆ ದೇವರು ಕುಲದೇವರ ಜೊತೆಯಲ್ಲಿ ಆ ಸ್ಥಳದಲ್ಲಿ ಇರುವಂತಹ ಆ ಒಂದು ವೈಬ್ರೇಷನ್ಗೆ ಆದ್ಯತೆಯನ್ನು ಕೊಡಬೇಕು ಅನ್ನೋದನ್ನು ನಾನು ಅಲ್ಲಿ ತಿಳಿಸ್ತೇನೆ. ಅಂದಿನಿಂದ ಅದು ಆರಂಭ ಆಗುತ್ತೆ. ಈಗ ಈ ವರ್ಷದಲ್ಲಿ ಅವರ ಕುಟುಂಬದಲ್ಲಿ ಮಂಗಳ ಕಾರ್ಯವು ನಡೀತಾ ಇದೆ. ಆದರೆ ಯಾವ ಒಂದು ಸ್ಪಷ್ಟತೆಯನ್ನು ನೀವಿಲ್ಲ ಅರ್ಥ ಮಾಡ್ಕೊಳ್ಬೇಕಂದ್ರೆ, ಅವರ ಜಾತಕದಲ್ಲಿಲ್ಲ ಕುಲದೇವರೆಲ್ಲ, ಇಷ್ಟ ದೇವರಲ್ಲ, ಮನೆ ದೇವರಲ್ಲ, ಅವರು ಸಿದ್ಧಿಪಡಿಸಿಕೊಂಡ ದೇವತೆಯೂ ಅಲ್ಲ. ಅವರಲ್ಲಿ ಇದ್ದಂತಹ ಆ ವಿಷಯ ನಿಗೂಢ ರಹಸ್ಯವಾದಂತಹ ಈ ಸೂಕ್ಷ್ಮ ವಿಷಯಗಳು ಅವರ ತಿಳುವಳಿಕೆಗೆ ಬಂದಿರೋದಿಲ್ಲ. ಅವರ ಮನೆಗೆ ನಾನು ಹೋಗಿ ನಂತರದಲ್ಲಿ ನಾನು ನೋಡಿದಾಗ ಅವರ ಮನೆಯಲ್ಲಿ ಆದಂತಹ ವುಡ್ ವರ್ಕ್ ಎಲ್ಲವೂ ಶ್ರೀ ಮಹಾವಿಷ್ಣುವಿನ ಶಂಖ ಮತ್ತು ಚಕ್ರಗಳಿಂದಲೂ ಅಲಂಕರಿಸಲ್ಪಟ್ಟಿರುತ್ತೆ. ಅಷ್ಟರ ಒಂದು ಮಟ್ಟಿಗೆ ಹಿಂದೆ ಇದ್ದಂತಹ ಬ್ರಾಹ್ಮಣ ಕುಟುಂಬವು ಅಲ್ಲಿ ಪೂಜೆಯನ್ನು ಮಾಡಿರುತ್ತೆ. ನೋಡಿ, ಸನಾತನ ಸಂಸ್ಕೃತಿಯಲ್ಲಿ ಅನೇಕ ದೇವತೆಗಳನ್ನು ಪೂಜೆಗೆ ತಿಳಿಸಲಾಗುತ್ತೆ, ಅನುಷ್ಠಾನ ಸಿದ್ಧಿಗಳಿಗೆ ತಿಳಿಸಲಾಗುತ್ತೆ. ಆದರೆ ನೀವು ಮುಖ್ಯವಾಗಿ ಯಾವ ತತ್ವ, ಯಾವ ಸ್ವಭಾವ, ಯಾವ ಗುಣದ ದೇವತೆಯನ್ನ ಆಯ್ಕೆ ಮಾಡ್ಕೊಳ್ತೀರಾ, ಅದು ನಿಮಗೆ ಹೇಗೆ ಹೊಂದಿಕೆಯಾಗುತ್ತೆ, ನಿಮಗೆ ಹೇಗೆ ಅನುಗ್ರಹಿಸ್ತಾರೆ ಅನ್ನೋದೇ ಬಹಳ ಮುಖ್ಯ. ಎಲ್ಲ ದೇವತೆಗಳು ಎಲ್ಲರಿಗೂ ಒಳ್ಳೆ ಫಲವನ್ನ ನೀಡೋದಿಲ್ಲ. ಆದರೆ ನೀವು ಇದನ್ನ ಸರಿಯಾಗಿ ತಿಳಿದುಕೊಳ್ಬೇಕು. ಅದು ಇನ್ನೊಬ್ಬರು ತಿಳಿಸುವುದಕ್ಕಿಂತ ಮುಖ್ಯವಾಗಿ ನಿಮ್ಮ ಸುತ್ತಮುತ್ತಲೇ, ನಿಮ್ಮ ಒಂದು ಸಮಗ್ರವಾದಂತಹ ಬದುಕಿನಲ್ಲೇ ಕೆಲವು ರಹಸ್ಯಗಳು ಅಡಗಿರುತ್ತೆ. ಅದನ್ನ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿ ಮತ್ತು ದೇವತೆಗಳ ಬಗ್ಗೆ ನೀವು ನಿರ್ಧಾರಗಳನ್ನ ಮಾಡಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ತಿಳಿಯೋದಿದೆ. ರಾಷ್ಟ್ರಾಧಿಪತಿ, ಲಗ್ನಾಧಿಪತಿ ಮತ್ತು ಅದೃಷ್ಟ ಸ್ಥಾನಾಧಿಪತಿಗಳನ್ನ ತಿಳಿದು ಜ್ಯೋತಿಷಿಗಳು ಸಾಮಾನ್ಯವಾಗಿ ತಿಳಿಸ್ತಾರೆ, ಈ ದೇವತೆಯನ್ನ ಪೂಜಿಸಿ ಅನ್ನೋದನ್ನ. ಅದಕ್ಕೂ ಹೆಚ್ಚಾಗಿ ಒಳಗೆ ಹೋಗಿ ಗ್ರಹಗಳ ಒಂದು ಸ್ಥಿತಿ, ಡಿಗ್ರಿ, ಆ ಸ್ಥಾನ, ನಕ್ಷತ್ರಗಳಲ್ಲಿ ಕೆಲವು ಸ್ಥಾನಾಧಿಪತಿಗಳ ಗಣಿತವನ್ನ ಮಾಡಿ ಅಲ್ಲಿ ಬರುವಂತಹ ಆ ಒಂದು ಉತ್ತರದಲ್ಲಿ ಯಾವ ದೇವತೆಯನ್ನ ಪೂಜಿಸಬೇಕು ಅಂತ ಆ ಗಣಿತವೇ ತಿಳಿಸುತ್ತೆ. ಅದರ ಪ್ರಕಾರವಾಗಿ ತಿಳಿಬಹುದು. ಆದರೆ ಎಲ್ಲ ಜ್ಯೋತಿಷಿಗಳು ಅದನ್ನು ತಿಳಿಸೋದಿಲ್ಲ. ಸಾಮಾನ್ಯವಾಗಿ ಮೇಲ್ನೋಟಕ್ಕೆ ಏನು ಅವರಿಗೆ ತಿಳಿಯುತ್ತೆ ಅದನ್ನ ತಿಳಿಸ್ತಾರೆ. ಆದರೆ ಇಲ್ಲಿ ನೀವೇನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ನೋಡಿ, ಇವರ ಜೀವನಕ್ಕೆ ಇವರು ಆನಂತರವೂ 2022ರ ನಂತರವೂ ನನ್ನ ಕಚೇರಿಗೆ ಬಂದಿದ್ದಾರೆ. ಬಂದಂತಹ ಕಾಲದಲ್ಲಿ ಆ ಒಂದು ಅವರೇನು ಕುಳಿತುಕೊಳ್ತಾರೆ ಪ್ರಶ್ನೆಗೆ, ಆಗ ಅವರ ಹಿಂದೆ ಶ್ರೀ ಮಹಾವಿಷ್ಣುವೇ ಕಾಣಿಸ್ತಾರೆ. ನೋಡಿ, ಅವರ ಮನೆ ದೇವರು ಬರೋದಿಲ್ಲ. ಈಶ್ವರ ಪಾರ್ವತಿಯ ಒಂದು ಪ್ರಭಾವಕ್ಕಿಂತ ಶ್ರೀ ಮಹಾವಿಷ್ಣುವಿನ ಪ್ರಭಾವವೇ ಅಲ್ಲಿ ಹೆಚ್ಚಾಗಿ ನಮಗೆ ಗೋಚಾರ ಆಗುತ್ತೆ. ಮತ್ತು ಆ ದೇವತಾ ಅನುಗ್ರಹವನ್ನು ನಾವಲ್ಲಿ ತಿಳಿಬಹುದು, ಅನುಭವಕ್ಕೆ ಬರುತ್ತೆ. ನಾನು ಹಾಗಾಗಿ ಅವರಿಗೆ ಬಹಳ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ, ಏನಂದ್ರೆ ದೇವಾಲಯಗಳಿಗೆ ಹೋದಾಗಲೇ ಆ ದೇವತಾ ಎನರ್ಜಿಯ ಅನುಭವ ನೋಡಿ ಆಗೋದಿಲ್ಲ. ಆದರೆ ಆ ವ್ಯಕ್ತಿ, ಆ ಸ್ತ್ರೀ ನನ್ನ ಕಚೇರಿಗೆ ಬಂದಾಗ ನನಗೆ ಈ ದೇವತೆಯನ್ನ ನೋಡುವಂತಹ, ಈ ಅನುಭವವನ್ನು ಪಡೆಯುವಂತಹ ಭಾಗ್ಯವನ್ನು ಹೊತ್ತು ತರ್ತಾರೆ. ಹಾಗಾಗಿ ಜ್ಯೋತಿಷಿಗಳ ಬಳಿ ಬರುವಂತಹ ಕೆಲವು ವ್ಯಕ್ತಿಗಳು ನಿಜವಾಗಿಯೂ ಅದೃಷ್ಟ ಭಾಗ್ಯವನ್ನೇ ಹೊತ್ತು ತರ್ತಾರೆ ಅನ್ನೋದನ್ನ ನಾನಿಲ್ಲಿ ತಿಳಿದಿರುವಂಥದ್ದು. ಹಾಗಾಗಿ ನಾನು ಆಗಾಗ ತಿಳಿಸ್ತಾ ಇರ್ತೇನೆ, ಜನರು ಕಷ್ಟಗಳನ್ನು ಹೊತ್ತು ತರುವುದಲ್ಲ, ಸಮಸ್ಯೆಗಳನ್ನು ನಮ್ಮ ಬಳಿ ತರುವುದಲ್ಲ, ಜೊತೆಗೆ ಭಾಗ್ಯವನ್ನು, ಅನುಭವವನ್ನು, ತಿಳುವಳಿಕೆಯನ್ನು, ಜ್ಞಾನವನ್ನು ಹೊತ್ತು ತರ್ತಾರೆ. ನೋಡಿ, ಇದೆಲ್ಲ ವಿಷಯಗಳಿಂದ ನಿಮಗೆ ಏನು ಸ್ಪಷ್ಟತೆ ಬರುತ್ತೆ ಅಂದರೆ, ದೇವತೆಗಳು ಯಾವ ಮಾರ್ಗದಲ್ಲಿ ಆದರೂ ನಿಮ್ಮ ಜೀವನಕ್ಕೆ ಜೊತೆಯಾಗಬಹುದು. ಇಂಥ ಅನೇಕವಾದಂತಹ ಅನುಭವಗಳು ಇದೆ. ಇದರ ಬಗ್ಗೆ ನಾನು ಮುಂದಿನ ಮಾಸಗಳಲ್ಲಿ ಸಾಧ್ಯವಾದಷ್ಟು ಸ್ಪಷ್ಟತೆಯನ್ನು ಕೊಡ್ತಾ ಹೋಗ್ತೇನೆ. ಇಲ್ಲಿ ಇನ್ನು ಕೆಲವು ಒಂದು ಪ್ರಶ್ನೆಗಳಿಗೆ ಕಳೆದ ಮಾಸದಲ್ಲಿ ನನಗೆ ಕೆಲವು ವಿಷಯಗಳನ್ನು ಕಮೆಂಟ್ ಹಾಕಿದ್ದೀರಾ. ಮಿಥುನ ರಾಶಿ ಮತ್ತು ಸಿಂಹ ರಾಶಿಯಲ್ಲಿ
ನೀವು ತಿಳಿದುಕೊಳ್ಳಬೇಕು, ನಾನ್ಯಾವ ಪದವಿಗಳನ್ನು ಕೊಟ್ಟುಕೊಳ್ತಾ ಇಲ್ಲ, ಯಾವ ಬಿರುದುಗಳನ್ನು ಕೊಟ್ಟುಕೊಳ್ತಾ ಇಲ್ಲ. ಯಾಕೆಂದರೆ ನಾನೇನು ಹೇಳ್ತಾ ಇದ್ದೀನಿ, ವಿದ್ಯಾರತ್ನ, ವಿದ್ವಾನ್, ಜ್ಯೋತಿಷ್ಯ ಸಂಬಂಧಪಟ್ಟದ್ದು, ಆಚಾರ್ಯ, ಈ ಪದವಿಗಳೆಲ್ಲ ನನಗೆ ಜ್ಯೋತಿಷ್ಯ ಶಾಸ್ತ್ರದ ವಿದ್ಯಾಸಂಸ್ಥೆಗಳು ಸರ್ಟಿಫಿಕೇಟನ್ನು ನೀಡಿರುವಂಥದ್ದು. ಅದಕ್ಕಾಗಿ ನಾನಿಲ್ಲಿ ಆ ಹೆಸರುಗಳನ್ನು ಬಳಸ್ತೇನೆ. ಮತ್ತು ವಿಷಯಗಳು ಏನು ನನ್ನ ಅನುಭವದಲ್ಲಿದೆ ನಿಮಗೆ ತಿಳಿಸೋದು ಕಡಿಮೆಯೇ. ಬಹಳ ವಿಷಯಗಳನ್ನು ನಾನು ತಿಳಿಸೋದಿಲ್ಲ. ಆದರೂ ಕೆಲವು ಮಾತ್ರ ನಿಮ್ಮ ತಿಳುವಳಿಕೆಗೆ ಬರಲಿ ಅನ್ನುವುದಕ್ಕೆ ಮಾತ್ರ ನಾನು ತಿಳಿಸ್ತೇನೆ. ಮತ್ತು ಈ ಪ್ರಶ್ನೆಯನ್ನ ನೀವು ಯಾರನ್ನ ಮಾಡಬೇಕು ಅಂತ ಹೇಳಿದ್ರೆ, ಯಾರು ದೇವಮಾನವ, ಅವಧೂತರು ಮತ್ತು ನಾವು ಗುರೂಜಿಗಳು ಅಂತ ಯಾರು ಟೈಟಲ್ಗಳನ್ನು ಹಾಕೊಂಡಿರ್ತಾರೆ ಅಂಥವರನ್ನ ಪ್ರಶ್ನೆ ಮಾಡಬೇಕು. ಇಂಥ ಒಂದು ಬಿರುದು, ಟೈಟಲ್ಗಳು, ಇವೆಲ್ಲ ಹೆಸರುಗಳನ್ನು ಯಾವ ಜ್ಯೋತಿಷ್ಯ ವಿದ್ಯಾಸಂಸ್ಥೆಯು ನೀಡೋದಿಲ್ಲ, ಯಾವ ಸಂಸ್ಥೆಗಳು ನೀಡೋದಿಲ್ಲ. ಅವರವರೇ ಕ್ರಿಯೇಟ್ ಮಾಡಿಕೊಂಡಿರ್ತಾರೆ, ಆ ರೀತಿ ನೇಮನ್ನು ಕ್ರಿಯೇಟ್ ಮಾಡಿರ್ತಾರೆ. ಅಂಥವರನ್ನ ಪ್ರಶ್ನೆ ಮಾಡೋದು ಬಿಟ್ಟು ನನ್ನಂಥವಳನ್ನ ಇಂಥ ಪ್ರಶ್ನೆಗಳನ್ನು ಮಾಡಬಾರ್ದು, ಅರ್ಥ ಮಾಡ್ಕೊಳ್ಬೇಕು. ಆದರೂ ಈಶ್ವರನ ಈಶವಾಸನ ಅನುಭವದಲ್ಲಿ ನಿಮ್ಮೆಲ್ಲರಲ್ಲಿಯೂ ಆ ಈಶನ ಅಂಶ ಇರೋದ್ರಿಂದ, ನನ್ನಲ್ಲಿಯೇ ನಿಮ್ಮಲ್ಲಿಯೂ ಅದೇ ಇರೋದ್ರಿಂದ, ನನ್ನ ಒಂದು ಅಂಗವೇ ಭಾಗವೇ ನೀವು ಆಗಿರೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಬಗ್ಗೆ ಯಾವ ಒಂದು ಬೇಸರವೂ ನನಗಿಲ್ಲ. ಅವರವರ ಜ್ಞಾನಕ್ಕೆ ಅವರವರ ಒಂದು ಮನಸ್ಸಿನಲ್ಲಿ ಏನು ಬರುತ್ತೆ, ವಿಭಿನ್ನವಾದಂತಹ ಭಾವನೆಗಳಿಂದ ನೀವು ವ್ಯಕ್ತಪಡಿಸ್ತೀರಾ. ಈಶ್ವರ ನಿಮಗೆ ಮತ್ತಷ್ಟು ಜ್ಞಾನಾಭಿವೃದ್ಧಿಯನ್ನು ನೀಡಲಿ ಅನ್ನುವ ಪ್ರಾರ್ಥನೆಯನ್ನು ಮಾಡುತ್ತಾ, ಜೂನ್ ಮಾಸದಲ್ಲಿ ಬರುವಂತಹ ಗ್ರಹಗಳ ಗೋಚಾರ ಪ್ರಭಾವದ ಫಲಗಳು ಯಾವ ರೀತಿ 12 ರಾಶಿಗಳಿಗೆ ಸಿಗ್ತವೆ ಅನ್ನೋದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಮಕರ ರಾಶಿಯವರಿಗೆ ಜೂನ್ ಮಾಸದಲ್ಲಿ ರಾಶ್ಯಾಧಿಪತಿ ಶನಿ ಗ್ರಹ ತೃತೀಯ ಸ್ಥಾನ ಮೀನ ರಾಶಿಯಲ್ಲಿ ರೇವತಿ ನಕ್ಷತ್ರದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಬದಲಾವಣೆಗಳನ್ನು ಮಾಡಿಕೊಳ್ಳುವುದಕ್ಕೆ ಶನಿ ಪ್ರಭಾವ ಆಗಲಿದೆ. ಏಕೆಂದರೆ ಶನಿಗ್ರಹ ನಕ್ಷತ್ರಗಳಲ್ಲಿ ಕೊನೆಯ ನಕ್ಷತ್ರದಲ್ಲಿ ಸಂಚಾರ ಮಾಡೋದ್ರಿಂದ ನಿಮಗೆ ಒಳ್ಳೆ ಫಲವನ್ನು ನೀಡುತ್ತಾರೆ. ಎಫರ್ಟ್ಗೆ ತಕ್ಕಂತೆ ಇಲ್ಲಿ ಒಳ್ಳೆ ಪ್ರಭಾವ ಆಗಲಿದೆ. ಈ ಮಾಸದಿಂದ ಗುರುಬಲ ಬರ್ತಾ ಇರೋದ್ರಿಂದ, ಗುರುಬಲ ಆರಂಭ ಆಗೋದ್ರಿಂದ ಬಹಳ ವಿಷಯಗಳಲ್ಲಿ ಮಕರ ರಾಶಿಯವರು ಗೋಚಾರದಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಮುಖ್ಯವಾಗಿ ಆಗಬಹುದಾದಂತಹ ಮಂಗಳ ಕಾರ್ಯಗಳಿಗೆ ಗುರುಬಲವನ್ನು ಹೆಚ್ಚಾಗಿ ನೋಡಲಾಗುತ್ತೆ. ವಿವಾಹ, ಉಪನಯನ ಮತ್ತು ಯಾವುದೇ ದೇವತಾ ಕಾರ್ಯಗಳಾಗ್ಬೋದು, ಗೃಹ ಆರಂಭ, ಆಸ್ತಿ, ಇಂಥ ವಿಷಯಗಳಿಗೆ ಗುರುಬಲ ಬರ್ತಾ ಇರೋದ್ರಿಂದ ಹೊಸ ಆರಂಭಿಕ ಕೆಲಸ ಕಾರ್ಯಗಳಿಗೆ ಇಲ್ಲಿ ಗುರು ಪ್ರಭಾವ, ದೈವಿಕ ಗ್ರಹದ ಬಲ ದೊರೆಯಲಿದೆ. ಗುರುಗ್ರಹ ಸಪ್ತಮ ಸ್ಥಾನದಲ್ಲಿ ಯಾವ ಫಲವನ್ನು ನೀಡ್ತಾರೆ ಅಂದರೆ, ವರ್ಷ ಪೂರ್ತಿ ಸಿಗಬಹುದಾದಂತಹ ಫಲಗಳನ್ನು ಈಗಾಗಲೇ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಮಕರ ರಾಶಿಯವರದು ಗುರುವಿನ ಗೋಚಾರ ಫಲಗಳನ್ನು ನೀವು ನೋಡಿ ತಿಳಿಬಹುದು. ಆದರೆ ಈ ಮಾಸದಲ್ಲಿ ಸಪ್ತಮದಲ್ಲಿ ಗುರುಗ್ರಹ ಒಂದೇ ಗ್ರಹ ಸಂಚರಿಸ್ತಾ ಇಲ್ಲ. 8ನೇ ದಿನಾಂಕ ಶುಕ್ರ ಗ್ರಹದ ಪ್ರವೇಶ ಆಗುತ್ತೆ ಮತ್ತು 22ನೇ ದಿನಾಂಕ ಬುಧ ಗ್ರಹದ ಪ್ರವೇಶ ಆಗುತ್ತೆ. ಈ ಗ್ರಹಗಳ ಸಂಯೋಗ ಅಲ್ಲಿ ಆಗ್ತಾ ಇದೆ. ಶುಕ್ರ ಗ್ರಹ ನಿಮಗೆ ಪಂಚಮಾಧಿಪತಿ, ದಶಮಾಧಿಪತಿ ಮತ್ತು ಬುಧ ಗ್ರಹ ನಿಮಗೆ ಅದೃಷ್ಟ ಭಾಗ್ಯಸ್ಥಾನಾಧಿಪತಿ ಆಗಿ, ಗುರುಗ್ರಹ ತೃತೀಯ ವ್ಯಯಸ್ಥಾನಾಧಿಪತಿ. ನೋಡಿ, ಈ ಗ್ರಹಗಳ ಸಂಯೋಗ ಇಲ್ಲಿ ಏನು ಫಲವನ್ನು ನೀಡುತ್ತೆ ಅಂದರೆ, ನಿಮ್ಮ ಹೊರಗಿನ ಸ್ಥಳಗಳಿಂದ ಲಾಭವನ್ನು ಸೂಚಿಸುತ್ತೆ. ಹೊರಸ್ಥಾನದಿಂದ ಯಾವ ರೀತಿ ನಿಮಗೆ ಲಾಭ ದೊರೆಯಬಹುದು ಅಂದರೆ, ನೋಡಿ, ಬುಧ ಗ್ರಹದ ಸಂಚಾರವೂ ಅಲ್ಲೇ ಆಗ್ತಾ ಇದೆ. ನಿಮ್ಮ ಒಂದು ನೆಟ್ವರ್ಕಿಂದ ಅಂದರೆ ಆನ್ಲೈನ್ ಥ್ರೂ ಇನ್ಕಮ್ ಗಳಿಸುವುದಕ್ಕೆ, ಹೊರಗಿನಿಂದ ಗಳಿಸುವುದಕ್ಕೆ, ಹೊರಸ್ಥಾನಗಳಿಂದ ಗಳಿಸುವುದಕ್ಕೆ ಇಲ್ಲಿ ಈ ಗ್ರಹಗಳು ಒಳ್ಳೆಯ ಯೋಗವನ್ನು ನೀಡ್ತಾರೆ. ವ್ಯಾಪಾರ ವ್ಯವಹಾರ ಸ್ಥಾನದಲ್ಲಿ ಈ ಗ್ರಹಗಳ ಸಂಚಾರ ಈ ಮಾಸದಲ್ಲಿ ಆಗ್ತಾ ಇರೋದ್ರಿಂದ ಎಲ್ಲರಿಗೂ ದೊರೆಯುತ್ತಾ, ಎಲ್ಲರಿಗೂ ಧನಯೋಗ ಅಥವಾ ಲಾಭ ದೊರೆಯುತ್ತಾ ಅಂದರೆ, ನೋಡಿ, ಎಲ್ಲರ ಬುದ್ಧಿ ಮೈಂಡ್ಸೆಟ್ ಒಂದೇ ಥರ ಇರೋದಿಲ್ಲ. ಯಾರಿಗೆ ಬುದ್ಧಿವಂತಿಕೆ ಇರುತ್ತೆ, ಯಾರು ಯಾವ ಪ್ರಯತ್ನವನ್ನು ಮಾಡುತ್ತಾರೆ ಅದಕ್ಕೆ ತಕ್ಕ ಫಲ ದೊರೆಯುತ್ತೆ. ಎಲ್ಲರೂ ಇಂಥ ಪ್ರಯತ್ನಗಳನ್ನು ಮಾಡೋದಿಲ್ಲ. ಮಕರ ರಾಶಿಯವರು ಕೆಲವು ವ್ಯಕ್ತಿಗಳು ಮಾಡಬಹುದು. ಹೀಗೆ ಇನ್ನು
ಸಪ್ತಮ ಸ್ಥಾನದಲ್ಲಿ ಇನ್ನು ವ್ಯಾಪಾರ ವ್ಯವಹಾರಗಳಿಗೆ ಒಳ್ಳೆ ಫಲವನ್ನು ನೀಡ್ತಾರೆ, ಪಾರ್ಟ್ನರ್ಶಿಪ್ಗೆ ಒಳ್ಳೆ ಫಲವನ್ನು ನೀಡ್ತಾರೆ. ಪಾರ್ಟ್ನರ್ಶಿಪ್ ನೋಡಿ, ಸಂಗಾತಿ ಆಯ್ಕೆ, ಒಳ್ಳೆಯ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುವ ಕಾಲ ಆಗಿರುತ್ತೆ. ಈ ಗ್ರಹಗಳು ನಿಮ್ಮ ರಾಶಿಯನ್ನು ವೀಕ್ಷಿಸ್ತಾರೆ. ಅಂದರೆ ಸಂಗಾತಿ ವಿಷಯದಲ್ಲಿಯೂ ನಿಮಗೆ ಗೌರವಾನ್ವಿತವಾದಂತಹ ಸಂಗಾತಿ ಈ ವರ್ಷದಲ್ಲಿ ವಿವಾಹ ಆದರೆ ದೊರೀತಾರೆ. ಮತ್ತು ಅವರ ಒಂದು ಶಿಕ್ಷಣಕ್ಕೆ ಆಗ್ಬೋದು, ಅವರ ಉನ್ನತಿಗೆ ಆಗ್ಬೋದು, ಅವರ ಅಭಿವೃದ್ಧಿಗಾಗಿ ಖರ್ಚನ್ನು ಮಾಡ್ತೀರಾ ಅನ್ನೋದನ್ನು ಸೂಚಿಸ್ತಾ ಇದೆ ಈ ಗ್ರಹಗಳ ಪ್ರಭಾವ. ಈಗ ಪತ್ನಿ ನಿಮಗಿದ್ರೆ, ಪತಿ ಇದ್ದರೆ ಅವರ ಉನ್ನತಿಗಾಗಿ ಬಹಳ ಸಪೋರ್ಟಿವ್ ಆಗಿ ಮಕರ ರಾಶಿಯವರು ಇರ್ತೀರ. ಅವರ ಉದ್ಯೋಗಕ್ಕೆ ಆಗಬಹುದು, ಯಾವುದೇ ವಿಷಯಗಳಿಗೆ ಆಗಬಹುದು. ನಿಮ್ಮ ಪಾರ್ಟ್ನರ್ ಸಂಗಾತಿ ಜ್ಞಾನಾಭಿವೃದ್ಧಿಯನ್ನು ಪಡೆದುಕೊಳ್ಳುವುದಕ್ಕೆ ಗುರುಗ್ರಹ ಪ್ರಭಾವವನ್ನು ಮಾಡ್ತಾರೆ. ನಿಮಗೂ ಮಾಡ್ತಾರೆ, ಅವರಿಗೂ ಹೆಚ್ಚು ಮಾಡ್ತಾರೆ. ಇಲ್ಲಿ ಏಕೆಂದರೆ ಸಪ್ತಮದಲ್ಲಿ ಗುರು ಉಚ್ಚ ಆಗ್ತಾ ಇರೋದ್ರಿಂದ ಈ ರೀತಿ ಈ ಗುರುವಿನ ಫಲಗಳು ಸಪ್ತಮಕ್ಕೆ ಸಂಬಂಧಪಟ್ಟಂತೆ ದೊರೆಯುತ್ತೆ. ಇನ್ನು ಉದ್ಯೋಗ ಸಂಬಂಧಪಟ್ಟಂತೆ ಉದ್ಯೋಗದಲ್ಲಿ ಖಾಸಗಿ ಕಂಪನಿ ಉದ್ಯೋಗಸ್ಥರಾಗಿದ್ದರೆ ಹೆಚ್ಚಿನ ಸಮಸ್ಯೆಗಳಿಲ್ಲ. ಯಾಕಂದರೆ ಶುಕ್ರ ರಾಶಿಯನ್ನು ವೀಕ್ಷಿಸ್ತಾ ಇರೋದ್ರಿಂದ ನಿಮ್ಮ ಒಂದು ಉದ್ಯೋಗದಲ್ಲಿ ಒಳ್ಳೆ ರೀತಿಯಲ್ಲಿ ಅಪ್ರೋಚ್ ಮಾಡ್ತೀರಾ. ಯಾವುದೇ ಒಂದು ಮೀಟಿಂಗ್ ಆಗ್ಬೋದು, ಚರ್ಚಾಕೂಟ ಆಗ್ಬೋದು, ಯಾವುದೇ ವ್ಯವಹಾರ ಆದರೂ ಆಗ್ಬೋದು, ಒಳ್ಳೆ ರೀತಿಯಲ್ಲಿ ಮಾಡುವುದಕ್ಕೆ ಗ್ರಹಗಳ ಪ್ರಭಾವ ಆಗುತ್ತೆ. ಆದರೆ ದ್ವಿತೀಯ ಸ್ಥಾನದಲ್ಲಿ ರಾಹು ಸಂಚಾರ ಆಗ್ತಾ ಇರೋದ್ರಿಂದ ಮಾತಿನಲ್ಲಿ ಹಿಡಿತ ಇರಬೇಕಾಗತ್ತೆ, ಮಾತು ಕಂಟ್ರೋಲ್ ಇರಬೇಕಾಗತ್ತೆ. ಎಷ್ಟು ಬೇಕೋ ಅಷ್ಟೇ ಮಾತಾಡಬೇಕು. ಅಧಿಕವಾಗಿ ಮಾತಾಡಿದರೆ ಅಲ್ಲೇನೋ ತಪ್ಪಾಗುತ್ತೆ. ಇನ್ನು ಈ ಬೇರೆ ಎಲ್ಲ ವಿಷಯಗಳಿಗೆ, ನಿಮ್ಮ ಉದ್ಯೋಗ ವಿಷಯಗಳಿಗೆ, ನಿಮ್ಮ ಗೌರವಕ್ಕೆ ಆಗ್ಬೋದು, ನಿಮ್ಮ ಒಂದು ಗುರುತಿಸುವಿಕೆಗೆ ಆಗ್ಬೋದು, ಇದೆಲ್ಲದಕ್ಕೂ ಈ ಗ್ರಹಗಳು ಒಳ್ಳೆ ಫಲವನ್ನು ನೀಡ್ತಾರೆ. ಸಾಮಾಜಿಕವಾಗಿ ನಿಮಗೆ ಯಾವ ರೀತಿ ನಿಮ್ಮ ಒಂದು ಗೌರವ ಹೆಚ್ಚಾಗುತ್ತೆ ಅಂದರೆ ನೆಟ್ವರ್ಕಿಂದ ನೋಡಿ, ಆಪೋಸಿಟ್ ಎದುರಾಳಿಯಿಂದ ನೋಡಿ, ನಿಮ್ಮ ಎಲ್ಲ ಒಂದು ಸಾಮಾಜಿಕವಾದಂತಹ ಕೆಲಸ ಕಾರ್ಯಗಳಿಗೆ ಈ ಗ್ರಹಗಳು ಒಳ್ಳೆ ಫಲವನ್ನು ನೀಡ್ತಾರೆ. ನಿಮ್ಮ ನೇಮ್, ಫೇಮ್ ಎಲ್ಲದಕ್ಕೂ. ಅಂದರೆ ಎಲ್ಲರಿಗೂ ನೇಮ್ ಫೇಮ್ ಸಿಗುತ್ತಾ? ಖಂಡಿತ ಇಲ್ಲ. ಇಲ್ಲಿ ಶುಕ್ರ ಗ್ರಹ ಕ್ರಿಯೇಟಿವ್ ಗ್ರಹ, ಆರ್ಟ್ ಸಂಬಂಧಪಟ್ಟಂತಹ ಗ್ರಹ. ಯಾರು ಆರ್ಟಿಸ್ಟ್ ಆಗಿರ್ತೀರ ಮಕರ ರಾಶಿಯವರು, ನಿಮಗೆ ಸಾಮಾಜಿಕವಾಗಿ ಗುರುತಿಸುವಿಕೆ, ನೇಮ್ ಫೇಮ್ ಬರುವಂತೆ ಮತ್ತು ಇನ್ಕಮ್ ಇಂಪ್ರೂವ್ ಆಗುವಂತೆ, ಅವಕಾಶಗಳು ಬರುವಂತೆ, ಈ ರೀತಿ. ಅಂದರೆ ಶುಕ್ರನ ಕೆಲಸ ಕಾರ್ಯಗಳು ಯಾರೆಲ್ಲ ಮಾಡ್ತೀರಾ, ಶುಕ್ರನ ಸಂಬಂಧಪಟ್ಟಂತೆ ಬ್ಯೂಟಿ, ವಸ್ತ್ರ ಆಭರಣಗಳ ತಯಾರಿಕೆ, ಮಾರಾಟ ಮಾಡುವವರು, ಇಂಥ ವಿಷಯಗಳಿಗೆ, ಮಾಡೆಲಿಂಗ್ ಮಾಡುವವರು, ನೃತ್ಯಗಾರರಿಗೆ, ಈ ರೀತಿ ಈ ಶುಕ್ರ ಗ್ರಹ ಸಾಮಾಜಿಕವಾಗಿ ನಿಮ್ಮ ಪಬ್ಲಿಕ್ ಇಮೇಜ್ ಏನಿರುತ್ತೆ ಅದನ್ನು ಹೆಚ್ಚಿಸ್ತಾರೆ. ಅದನ್ನು ಒಂದು ಹೆಚ್ಚು ಮಾಡ್ತಾರೆ, ಹೆಚ್ಚು ಗುರುತಿಸುವಂತೆ ಆಗುತ್ತೆ. ಮತ್ತು ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಯಾವುದೇ ಹೆಚ್ಚಿನ ಸಮಸ್ಯೆಗಳಿಲ್ಲ. ಪಂಚಮದಲ್ಲಿ ಸೂರ್ಯ ಸಂಚಾರ, ಮಧ್ಯಭಾಗದಿಂದ ಷಷ್ಠ ಸ್ಥಾನದಲ್ಲಿ ಸಂಚಾರ ಆದರೂ ಹೆಚ್ಚಿನ ಸಮಸ್ಯೆಗಳಿಲ್ಲ. ಆದರೆ 6ನೇ ಸ್ಥಾನವನ್ನು ಮಧ್ಯಭಾಗದಿಂದ ನಿಮ್ಮ ಸೂರ್ಯಗ್ರಹ ಅಷ್ಟಮ ಸ್ಥಾನಾಧಿಪತಿ ಸಂಚಾರ ಮಾಡೋದ್ರಿಂದ, ಪ್ರವೇಶ ಮಾಡೋದ್ರಿಂದ ಆಕಸ್ಮಿಕವಾಗಿ ನಿಮಗೆ ಏನಾದರೂ ಅನಾರೋಗ್ಯ ಅಂದರೆ ಆರೋಗ್ಯ ಸಮಸ್ಯೆಗಳು ಬರಬಹುದು. ಇದನ್ನು ಸೂಚಿಸುತ್ತೆ ಈ ಗ್ರಹ. ಇನ್ನು ಅಷ್ಟಮಾಧಿಪತಿಯಾಗಿ ಪಂಚಮದಲ್ಲಿ ಸೂರ್ಯ ಸಂಚರಿಸುವಾಗ, ಪಂಚಮ ಅಂದರೆ ವಿದ್ಯಾರ್ಥಿಗಳು, ವಿದ್ಯೆ, ಈ ಸಂಬಂಧಪಟ್ಟಂತೆ ಆರಂಭಿಕವಾದ ಅಡೆತಡೆಗಳಾಗುತ್ತೆ. ಹೆಚ್ಚಿನ ಸಮಸ್ಯೆ ಇಲ್ಲ, ಮುಂದುವರಿತೀರ ಎಲ್ಲ ವಿಷಯಗಳಲ್ಲಿ. ಯಾಕೆಂದರೆ ಶುಕ್ರ ಸಪ್ತಮ ಸ್ಥಾನದಲ್ಲಿ ಸಂಚಾರ ಮಾಡುತ್ತಾ ಇರೋದ್ರಿಂದ. ಆದರೆ ಸೂರ್ಯನ ಒಂದು ಪ್ರಭಾವದಿಂದ ನಿಮ್ಮ ನಿತ್ಯದ ಆರಂಭಿಕವಾದಂತಹ ಅಡೆತಡೆಯನ್ನು ಇಲ್ಲಿ ಈ ಗ್ರಹ ಪ್ರಭಾವ ಮಾಡ್ತಾರೆ ವಿದ್ಯಾರ್ಥಿಗಳಿಗೆ. ಇನ್ನು ಹೈಯರ್ ಎಜುಕೇಷನ್ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳಿಗೆ ಯಾವ ಸಮಸ್ಯೆಗಳು ಇಲ್ಲ. ಅವರಿಗೂ ಪ್ರಾರಂಭದಲ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡಬೇಕಾಗುತ್ತೆ. ಆದರೆ 21ನೇ ದಿನಾಂಕದ ನಂತರದಲ್ಲಿ ಹೆಚ್ಚಿನ ಸಮಸ್ಯೆಗಳು ಇಲ್ಲ. ಬುಧ ಗ್ರಹ ನಿಮ್ಮ ಸಪ್ತಮವನ್ನು ಪ್ರವೇಶಿಸ್ತಾರೆ.
ಇನ್ನು ಕುಜಗ್ರಹ ಚತುರ್ಥ ಸ್ಥಾನದಲ್ಲಿ ಸಂಚರಿಸ್ತಾರೆ. ಪ್ರಾರಂಭದ 21 ದಿನಗಳ ಕಾಲ ಸಂಚಾರ ಮಾಡೋದ್ರಿಂದ ಮಾತೃಬಲ ದೊರೆಯುತ್ತೆ. ಮಕರ ರಾಶಿಯವರಿಗೆ ಮಾತೃಬಲ ಹೆಚ್ಚಿರುತ್ತೆ. ನಿಮ್ಮ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಸಪೋರ್ಟಿವ್ ಆಗಿರುವಂತೆ ಸ್ವಯಾರ್ಜಿತವಾದ ಆಸ್ತಿ ಗಳಿಸುವುದಕ್ಕೆ, ಸ್ವಯಾರ್ಜಿತವಾದ ಆಸ್ತಿ ಏನಾದರೂ ನೋಡ್ತಾ ಇದ್ದೀರಾ ಅಂದರೆ 20 ದಿನಗಳ ಒಳಗಡೆ ನೋಡಿ. ಆನಂತರ ಸಮಸ್ಯೆ ಇಲ್ಲ, ಆದರೆ ಹೆಚ್ಚು ಬಲ ಇರುತ್ತೆ. ವಾಹನವನ್ನು ತೆಗೆದುಕೊಳ್ಳುವುದಕ್ಕೂ ಆಸ್ತಿ ಖರೀದಿ ಮಾಡುವುದಕ್ಕೂ ಎಲ್ಲದಕ್ಕೂ ಇಲ್ಲಿ ಚತುರ್ಥ ಸ್ಥಾನದಲ್ಲಿ ಕುಜಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ ಮತ್ತು ಈ ಗ್ರಹ ದಶಮವನ್ನು ವೀಕ್ಷಣೆ ಮಾಡ್ತಾರೆ. ನಿಮ್ಮ ಪ್ರಯತ್ನ ಹೆಚ್ಚಾಗಿರುತ್ತೆ, ಹಾರ್ಡ್ ವರ್ಕ್ ಮಾಡ್ತೀರಾ. ಉದ್ಯೋಗ ಇನ್ನಿತರ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಾಗಿ ನೀವು ಎಫರ್ಟ್ ಹಾಕುವಂತೆಯೇ ಇಲ್ಲಿ ರೆಸ್ಟ್ಲೆಸ್ ಆಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯುವಂತೆ ಆಗುತ್ತೆ. ಮಕರ ರಾಶಿಯವರು ಬಹಳ ಹಠ, ಬದಲಾವಣೆಗಳನ್ನು ಮಾಡಿಕೊಳ್ಳುವಂತೆ, ಏನಾದರೂ ಗಳಿಸಬೇಕು ಅನ್ನುವಂತಹ ಹಠ ನಿಮಗಿರುತ್ತೆ. ಆದರೆ ಪ್ರಯತ್ನವೇ ಪಡಲಿಲ್ಲ ಅಂದರೆ ಇಂಥ ಒಂದು ಯಾವುದೇ ಒಂದು ಆಲೋಚನೆಗಳು ಇದ್ದು ಅದು ವ್ಯರ್ಥ ಆಗುತ್ತೆ. ಹಾಗಾಗಿ ಪ್ರಯತ್ನವನ್ನು ಪಡಿ. ಹಠ ಇದ್ದರೆ ಸಾಲದು ನೋಡಿ. ಹಠವನ್ನು ಒಳ್ಳೆಯದಕ್ಕೆ ಉಪಯೋಗಿಸ್ಬೇಕಾಗತ್ತೆ, ಕೆಟ್ಟದ್ದಕ್ಕೆ ಉಪಯೋಗಿಸಬಾರ್ದು. ಹಠ ಇದ್ದ ತಕ್ಷಣ ಎಲ್ಲರಿಗೂ ಒಳ್ಳೆಯದೇ ಆಗುತ್ತೆ ಅಂತ ಇಲ್ಲ. ಒಳ್ಳೆಯದಕ್ಕೆ ಹಠವನ್ನು ಉಪಯೋಗಿಸಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ. ಇನ್ನು ಈ ಮಾಸದಲ್ಲಿ ಎಲ್ಲ ಈ ಗ್ರಹಗಳು ಹೆಚ್ಚಾಗಿ ಶುಭ ಫಲವನ್ನೇ ನೀಡ್ತಾ ಇದ್ದಾರೆ. ಕೆಲವು ವಿಷಯಗಳಲ್ಲಿ ಅಶುಭ ಫಲಗಳು ದೊರೆಯುತ್ತೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಜಾಗೃತಿಯನ್ನು ತೆಗೆದುಕೊಳ್ಳಿ. ಮಾತಿನ ಬಗ್ಗೆ ಹೆಚ್ಚಿನ ಜಾಗೃತಿಯನ್ನು ತೆಗೆದುಕೊಳ್ಳಿ. ಇನ್ನುಳಿದಂತೆ ಈ ಗ್ರಹಗಳೆಲ್ಲವೂ ಒಳ್ಳೆ ಫಲವನ್ನೇ ನಿಮಗೆ ನೀಡ್ತಾ ಇದ್ದಾರೆ. ಪರಿಹಾರದ ಸಂಬಂಧಪಟ್ಟಂತೆ ನಿಮ್ಮ ಬರ್ತ್ ಚಾರ್ಟಿನ ಭುಕ್ತಿ ಗ್ರಹಕ್ಕೆ ಪರಿಹಾರವನ್ನು ಮಾಡಿಕೊಳ್ಳಿ ಮತ್ತು ವಿಶ್ವಶಕ್ತಿಯಲ್ಲಿ ಯಾವಾಗಲೂ ಪ್ರಾರ್ಥಿಸಿ. ನಿಮ್ಮ ಬುದ್ಧಿ ಆಲೋಚನೆಗಳು ಒಳ್ಳೆಯ ವಿಷಯ ವಸ್ತುಗಳನ್ನು ಪ್ರೇರೇಪಿಸಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡಿ. ಒಳ್ಳೆಯದೇ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.